ಕಾಂಗ್ರೆಸ್ನಲ್ಲಿ ಹಿಂಗಾಗ್ತಾ ಇದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಬಿಸಿ ಬಿಸಿಯಾಗಿ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಬಿಜೆಪಿ ಇರುವಂಥ ರಾಜ್ಯಗಳಲ್ಲಿ ಈಗ ಹಲವು ಕಡೆಗಳು ಬದಲಾವಣೆ ಮಾಡಾಗಿದೆ. ಇನ್ನೊಂದು 4 ರಾಜ್ಯಗಳದ್ದು ಮಾತ್ರ ಇದೆ, ಅದರಲ್ಲಿ ಕರ್ನಾಟಕವೂ ಕೂಡ ಇದೆ. ಅದರ ಮಧ್ಯದಲ್ಲಿ ವಿಪಕ್ಷ ಸ್ಥಾನದ ಬದಲಾವಣೆ ಕೂಡ ವಿರೋಧ ಪಕ್ಷದ ನಾಯಕರು ಯಾರಿದ್ದಾರೆ ಅಶೋಕ್ ಅವರನ್ನು ಬದಲಾವಣೆ ಮಾಡೋ ಚರ್ಚೆ ನಡೀತಾ ಇದೆ. ಹೀಗಾಗಿ ದೆಹಲಿಗೆ ಹೋಗಿ ಕೂತ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಅಂತೆ, ಅವರನ್ನು ಮೀಟ್ ಆಗ್ತಿದ್ದಾರೆ, ಇವರನ್ನು ಮೀಟ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಯಾಕೋ ಏನು MLC ರವಿಕುಮಾರ್ ಅವರಿಗೆ ಕಾಲ್ ಬಂದ್ಬಿಟ್ಟಿದೆ ಅಂತೆ. ಇದು ಬಹಳ ಕುತೂಹಲ ಹುಟ್ಟು ಮಾಡ್ತಾ ಇದೆ. ಏನು ಸ್ಟೋರಿ ನೋಡಿ. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್. ಬದಲಾವಣೆ, ರಾಜ್ಯಾಧ್ಯಕ್ಷ ಹುದ್ದೆಗೂ ವಿಪಕ್ಷ ಸ್ಥಾನಕ್ಕೂ. ರಾಜ್ಯಾಧ್ಯಕ್ಷ ಚರ್ಚೆ ಮಧ್ಯೆ ಮತ್ತೊಂದು ಸರ್ಜರಿ ಮದ್ದು. ಬಿಜೆಪಿ ರಾಜ್ಯ ನಾಯಕರ ಚಿತ್ತ ಈಗ ದೆಹಲಿಯತ್ತ ನೆಟ್ಟಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಂದು ಹೋದ ಮೇಲೆ ಬಿಜೆಪಿ ಕಾದ ಕುಲುಮೆಯಾಗಿದೆ. ಕೆಲವರು ದೆಹಲಿ ಕಡೆ ಮುಖ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಷ್ಟೇ ಅಲ್ಲ, ವಿಪಕ್ಷ ನಾಯಕ ಸ್ಥಾನಕ್ಕೂ ಸರ್ಜರಿ ಮಾಡ್ತಾರೆ ಎಂಬ ಸುದ್ದಿ ಬಿಜೆಪಿ ಪಡಸಾಲಿಯಲ್ಲಿ ಹರಿದಾಡ್ತಿದೆ. ಹಲವರಿಗೆ ಬದಲಾವಣೆ ಆಗೋದು ರಾಜ್ಯಾಧ್ಯಕ್ಷರ ವಿಪಕ್ಷ ನಾಯಕರ ಎಂಬ ಗೊಂದಲ ಮೂಡಿದೆ. ಈ ನಡುವೆ ದಿಢೀರ್ ದೆಹಲಿಗೆ ಹೋಗಿದ್ದ ವಿಜಯೇಂದ್ರ ನಿನ್ನೆ ರಾತ್ರಿ ಮರಳಿದ್ದಾರೆ. ಆದರೆ ಅವರಿಗಿಂತಲೂ ಮುಂಚೆ ದೆಹಲಿಗೆ ಹೋಗಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನೂ ಅಲ್ಲೇ ಠಿಕಾಣಿ ಹೂಡಿರೋದು ಅನುಮಾನದ ಜೊತೆಗೆ ಕುತೂಹಲವನ್ನ ಮೂಡಿಸಿದೆ. ಆರ್ ಅಶೋಕ್ ತಮ್ಮ ಸ್ಥಾನ ಉಳಿಸಿಕೊಳ್ಳೋಕೆ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಿದ್ದಾರಾ ಅಥವಾ ಬೇರೆಯವರ ಸ್ಥಾನಕ್ಕೆ ಅಡ್ಡಗಾಲು ಹಾಕುವ ಕಸರತ್ತಾ ಅನ್ನೋದು ಸದ್ಯಕ್ಕೆ ಅಸ್ಪಷ್ಟವಾಗಿದೆ. ಸದ್ಯ ಬಿಜೆಪಿ ಪಾಳ್ಯದಲ್ಲಿ ವಿಪಕ್ಷ ಸ್ಥಾನವು ಬದಲಾವಣೆ ಆಗಬಹುದು ಎಂಬ ಚರ್ಚೆ ಜೋರಾಗಿ ನಡೀತಾ ಇದೆ. ಅಶೋಕ್ ಸ್ಥಾನಕ್ಕೆ ಒಬಿಸಿ ವರ್ಗದ ಸುನೀಲ್ ಕುಮಾರ್ರನ್ನ ತಂದು ಕೂರಿಸುವ ಬಗ್ಗೆ ಚಿಂತನೆ ನಡೀತಾ ಇದೆ ಎನ್ನಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ವಿಜಯೇಂದ್ರ ಮುಂದುವರಿತಾರ? ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗಬಹುದು ಅನ್ನೋ ಪ್ರಶ್ನೆಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಸೋಮಣ್ಣ ಅವರ ಹೆಸರು ಕೂಡ ಓಡಾಡ್ತಿದೆ. ಇನ್ನು ಒಬಿಸಿ ಸಮುದಾಯದ ಸುನೀಲ್ ಕುಮಾರ್ ಅವರ ಹೆಸರು ಕೂಡ ಕೇಳಿಬರ್ತಿದೆ. ಹಾಗೆ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕ ಅರವಿಂದ್ ಬೆಲ್ಲತ್. ಹೀಗೆ ರಾಜ್ಯಾಧ್ಯಕ್ಷ ಯಾರಾಗಬಹುದು ಎಂಬ ಚರ್ಚೆ ನಡೀತಾ ಇರೋ ಮಧ್ಯೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದನ್ನು ನಿರಾಕರಿಸಿದ್ದಾರೆ. ಅಶೋಕ್ ಬದಲಾವಣೆ ಸುದ್ದಿ ಸತ್ಯಕ್ಕೆ ದೂರ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅಲ್ಲರಿ, ವಿರೋಧ ಪಕ್ಷದ ನಾಯಕರಿದ್ದಾರೆ ಆರ್ ಅಶೋಕ್ ಅವರು. ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತದೆ ಚರ್ಚೆ. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಭಾಳ ಎಫೆಕ್ಟಿವ್ ಆಗಿ ಅವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ತೃಪ್ತಿ ಶಾಸಕರುಗಳಿಗೂ ಕೂಡ ಇದೆ. ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಅದರಲ್ಲಿ ಯಾವುದೇ ಸತ್ಯಾಂಶವೂ ಕೂಡ ಇಲ್ಲ. ಆದರೆ ಅಶೋಕ್ ಬದಲಿಗೆ ಸುನೀಲ್ ಕುಮಾರ್ ತರೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ. ಅಶೋಕ್ ಕಾರ್ಯವೈಖರಿ ಬಗ್ಗೆ ಹಲವು ಶಾಸಕರಲ್ಲಿ ಆಕ್ಷೇಪ ಇದೆ. ಹೀಗಾಗಿ ಸುನೀಲ್ ಕುಮಾರ್ರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಿ ಲಿಂಗಾಯತ ಒಬಿಸಿ ಕಾಂಬಿನೇಷನ್ ತರೋ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಎನ್ನಲಾಗಿದೆ. ಸದ್ಯ ಮೈತ್ರಿ ಕಾರಣಕ್ಕೆ ಒಕ್ಕಲಿಗ ಸಮುದಾಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರೇ ಇದ್ದಾರೆ. ಹೀಗಾಗಿ ಅಶೋಕ್ ಕೋಕ್ ವಿಚಾರದಲ್ಲಿ ಡ್ಯಾಮೇಜ್ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಇದಕ್ಕೆ ಪೂರಕವಾಗಿ ಕಳೆದ 3 ತಿಂಗಳಿಂದಲೂ ವರಿಷ್ಠ ನಾಯಕರ ಭೇಟಿಗೆ ಅಶೋಕ್ ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಜನಾಥ್ ಸಿಂಗ್, ಧರ್ಮೇಂದ್ರ ಪ್ರಧಾನ್, BL ಸಂತೋಷ್ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ಮಧ್ಯೆ ದೆಹಲಿಯಲ್ಲಿ HDK ಅವರನ್ನು ಅಶೋಕ್ ಭೇಟಿ ಮಾಡಿ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆ ಚರ್ಚೆ ಬೆನ್ನಲ್ಲೇ ವಿರೋಧ ಪಕ್ಷದ ಸ್ಥಾನಕ್ಕೂ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಜೋರು ಪಡೆದುಕೊಂಡಿದೆ. ಅಶೋಕ್ ಅವರ ಬದಲಿಗೆ ಸುನೀಲ್ ಕುಮಾರ್ ಅವರನ್ನ ತಂದರೆ ಹೇಗೆ ಅನ್ನುವಂಥ ಚಿಂತನೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಸುನೀಲ್ ಕುಮಾರ್ ಅವರು ಅಗ್ರೆಸಿವ್ ಆಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಶೋಕ್ಗೆ ಸಾಕಷ್ಟು ಶಾಸಕರ ಅಸಮಾಧಾನ, ಆಕ್ಷೇಪ ಇದೆ. ಹಾಗಾಗಿ ಸುನೀಲ್ ಕುಮಾರ್ ಬೆಸ್ಟ್ ಅನ್ನುವಂತಹ ಅಭಿಪ್ರಾಯ ಕೂಡ ಹೈಕಮಾಂಡ್ಗೆ ಬಂದಿದ್ದಾವೆ. ಇದ್ರ ಜೊತೆಗೆ ಅಶೋಕ್ ಅವ್ರನ್ನ ತೆಗೆಯೋದ್ರಿಂದ ಡ್ಯಾಮೇಜ್ ಕೂಡ ಆಗೋದಿಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಅನ್ನುವಂತಹ ಚರ್ಚೆ. ಯಾಕಂದರೆ ಮೈತ್ರಿ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಈಗಾಗಲೇ ಒಕ್ಕಲಿಗ ಸಮುದಾಯದಿಂದ ಇದ್ದಾರೆ. ಹಾಗಾಗಿ ಹೆಚ್ಚಿನ ಡ್ಯಾಮೇಜ್ ಆಗೋದಿಲ್ಲ ಅಂತ ಒಟ್ಟಾರೆಯಾಗಿ ಲಿಂಗಾಯತ ಮತ್ತು OBC ಸೂತ್ರದಡಿಯಲ್ಲಿ ಹುದ್ದೆ ಬದಲಾವಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿ. ಇನ್ನು ತಮ್ಮ ದೆಹಲಿ ಭೇಟಿ ಹಾಗೂ ರಾಜ್ಯಾಧ್ಯಕ್ಷ ಹುದ್ದೆ ಗೊಂದಲದ ಬಗ್ಗೆ ವಿಜೇಂದ್ರ ಮಾತಾಡಿದ್ದು, ನಾನು ಕೂಡ ಹೋಗಿ ಬಂದೆ, ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ ಅಂದರು. ಇನ್ನೂ ಒಂದಷ್ಟು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಆಗಿದೆ. ಇನ್ನೂ 5-6 ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಆಗಲಿದೆ. ಅದರಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರ ನೇಮಕವೂ ಆಗಲಿದೆ ಅಂತ ವಿಜೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಅಸಮಾಧಾನಿತರ ಜೊತೆಗೆ ಮಾತನಾಡುವ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾರೆ, ಅಸಮಾಧಾನಿತರ ಜೊತೆಗೆ ಮುಕ್ತ ಮಾತುಕತೆಗೆ ಸಿದ್ಧ ಇದ್ದೀವಿ. ಪಕ್ಷದಲ್ಲಿ ಅಂತಹ ಬೂದಿ ಮುಚ್ಚಿದ ಪರಿಸ್ಥಿತಿ ಏನಿಲ್ಲ ಅಂದಿದ್ದಾರೆ. ಯಾವ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ನಾನು ಕೂಡ ದೆಹಲಿಗೆ ಹೋಗಿದ್ದೆ, ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ, ಕೆಲವು ಇನ್ನೂ ವಾಪಸ್ ಬರೋದು ಬಾಕಿ ಇದೆ. ಅದು ಬಿಟ್ಟರೆ ಆ ರೀತಿ ಏನೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಎಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ. ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು, ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ, ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಕೂಡ ಸರಿ ಹೋಗ್ತದೆ.
ಆತಂಕ ಪಡ್ತಕ್ಕಂಥ ಯಾವುದೇ ಈ ನಡುವೆ ಬೆಂಗಳೂರಿನಲ್ಲಿಂದು ಬಿಜೆಪಿ ಭಿನ್ನಮತೀಯ ನಾಯಕರಿಂದ ಸಭೆ ಆಯಿತು. ವಿಜೇಂದ್ರ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಸದ್ಯದಲ್ಲೇ ದೆಹಲಿಗೆ ಹೋಗುವುದಕ್ಕೆ ತೀರ್ಮಾನಿಸಿದ್ದಾರೆ. ಬಿಜೆಪಿ ಅಸಮಾಧಾನಿತರ ಜೊತೆ ಮಾತುಕತೆಗೆ ಸಿದ್ಧ ಅನ್ನುವಂಥ ಹೇಳಿಕೆಯನ್ನು ಮತ್ತೆ ವಿಜೇಂದ್ರ ಅವರು ಇವತ್ತು ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಯಾರೆಲ್ಲ ಅಸಮಾಧಾನಿತರಿದ್ದಾರೋ ಅವ್ರ ಜೊತೆ ಮಾತನಾಡಿ ಪರಿಸ್ಥಿತಿ ಸರಿಪಡಿಸಿ ಅನ್ನುವಂಥ ಹೊಣೆ ಕೊಟ್ಟಿದ್ದಾರೆ. ನಾನು ಕೂಡ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಜೊತೆಗೆ DVS ಅವರ ಹೇಳಿಕೆ ಬಗ್ಗೆಯೂ ಕೂಡ ವಿಜೇಂದ್ರ ಅವರು ಹೇಳಿ ಪಕ್ಷದಲ್ಲಿ ಬೂದಿ ಮುಚ್ಚಿದ ಪರಿಸ್ಥಿತಿ ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ಸರಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ವಿಜೇಂದ್ರ ಹೇಳಿದ್ದಾರೆ. ಪಕ್ಷದಲ್ಲಿ ಗೊಂದಲ ಬಗೆಹರಿಸಲು ಯತ್ನ. ನಾಳೆ RSS ಮುಖಂಡರ ಮಹತ್ವದ ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಸಂಬಂಧ ಗೊಂದಲ ಹಿನ್ನೆಲೆಯಲ್ಲಿ ಸಂಘ ಪರಿವಾರದ ನಾಯಕರು ಮಧ್ಯಪ್ರವೇಶ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ RSS ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. RS ಮುಖಂಡರಾದ CR ಮುಕುಂದ್, ವಿನಾಗರಾಜು ನೇತೃತ್ವದಲ್ಲಿ ಸಭೆ ಆಗುತ್ತೆ. ಬಿಜೆಪಿಯ 12ರಿಂದ 15 ನಾಯಕರಿಗೆ ಬುಲಾವ್. ಗೊಂದಲವನ್ನ ಬಗೆಹರಿಸಿ ಸಮನ್ವಯತೆ ಮೂಡಿಸುವ ಕೆಲಸಕ್ಕೆ RSS ಮುಂದಾಗಿದೆ. ಬಿಜೆಪಿ ಮನೆ ರಿಪೇರಿಗೆ ಈಗ RSS ಮುಖಂಡರು ಕೂಡ ಮುಂದಾಗಿದ್ದಾರೆ. ನಾಳೆ ಮಹತ್ವದ ಸಭೆಯನ್ನು ಬೆಂಗಳೂರಿನಲ್ಲಿ RSS ಮುಖಂಡರು ಇಟ್ಕೊಂಡಿದ್ದಾರೆ. ಬಿಜೆಪಿಯ 13ರಿಂದ 15 ನಾಯಕರಿಗೆ ಈ ಒಂದು ಸಭೆಗೆ ಬುಲಾವ್ ಕೊಟ್ಟಿದ್ದಾರೆ. ಗೊಂದಲ ಬಗೆಹರಿಸಿ ಬಿಜೆಪಿಯಲ್ಲಿ ಸಮನ್ವಯತೆ ಹೊಂದಾಣಿಕೆ ಮೂಡಿಸುವಂಥ ಕೆಲಸಕ್ಕೆ ಈಗ RSS ನಾಯಕರು ಮುಂದಾಗಿದ್ದಾರೆ. ಕ್ಯಾಮರಾಮನ್ ಮುನಿರಾಜು ಜೊತೆ ಮಸೂದ್, ಪಬ್ಲಿಕ್ TV, ಬೆಂಗಳೂರು.